ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮರನ್ ಮಂಡಲೆ ಪುತ್ರರತ್ನಂ. ಪವಿತ್ರವಾದ ಚೈತ್ರ ಮಾಸದ ಈ ಪರ್ವಕಾಲದಲ್ಲಿ ರಾಮದೇವರ ಅವತಾರ ಮಾಡಿರತಕ್ಕ ಪವಿತ್ರವಾದ ರಾಮನವಮಿ ಎಂಬಂತಹ ಒಂದು ಮಹತ್ವದ ಪರ್ವಕಾಲ, ಪರ್ವದಿನ. ಅದರ ಜೊತೆಗೆ ಸ್ವಲ್ಪೇ ದಿನದಲ್ಲಿ ಹನುಮತ್ ಜಯಂತಿ ಅಂಥೇಳಿ ಹನುಮಂತ ದೇವರ ಅವತಾರ ಮಾಡಿದ ಪರ್ವಕಾಲವು ಇದೇ ಮಾಸದಲ್ಲಿ ಬರುತ್ತದೆ. ಚೈತ್ರ ಮಾಸ ಮಹಾತ್ಮೆಯನ್ನು ಹೇಳುವಾಗ ವೇದವ್ಯಾಸ ದೇವರು ಉಳಿದ ಎಲ್ಲ ಮಾಸಗಳಿಗಿಂತಲೂ ಕೂಡ ಚೈತ್ರ ಮಾಸ ಶ್ರೇಷ್ಠ ಅಂತ ಹೇಳುತ್ತಾರೆ. ಏನು ಕಾರಣ? ಬೇಕಾದಷ್ಟು ಮಾಸಗಳಿದೆ. ಕಾರ್ತೀಕ ಮಾಸ, ವೈಶಾಖ ಮಾಸ, ಮಾಘ ಮಾಸ. ಆ ಮಾಸಗಳಲ್ಲಿ ಸ್ನಾನ, ದಾನ ಇವುಗಳಿಗೆಲ್ಲ ಮಹಾಫಲವನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ. ಅದೇ ರೀತಿ ಚೈತ್ರ ಮಾಸವೂ ಒಂದು. ಈ ಎಲ್ಲ ಮಾಸಗಳಿಗಿಂತ ಚೈತ್ರ ಮಾಸ ಶ್ರೇಷ್ಠ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ವೇದವ್ಯಾಸರು ಉತ್ತರವನ್ನು ಕೊಡ್ತಾರೆ. ಬೇರೆ ಎಲ್ಲ ಮಾಸಕ್ಕಿಂತ ಈ ಮಾಸದ ಮಹತ್ವ ಏನು ಅಂದರೆ, ಈ ಮಾಸದಲ್ಲಿ ಸಾಕ್ಷಾತ್ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಈ ಮಾಸ ಉಳಿದ ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠವಾದದ್ದು. ದೇವರು ಸಜ್ಜನರ ಉದ್ಧಾರಕ್ಕಾಗಿ ಅವತಾರ ಮಾಡುವಂಥದ್ದು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ದೇವರು ಒಂದಲ್ಲ ಅನೇಕ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಹಯಗ್ರೀವ, ಮತ್ಸ್ಯ, ಕೂರ್ಮ, ಧನ್ವಂತರಿ, ರಾಮ, ಕೃಷ್ಣ. ಯಾಕಿಷ್ಟು ರೂಪ ತೆಗೆದುಕೊಳ್ಳಬೇಕು? ಕೆಲವೊಮ್ಮೆ ನಾವೇ ಅಂದುಕೊಳ್ತೇವೆ, ಒಂದು ದೇವರ ರೂಪ ತೆಗೆದುಕೊಂಡು ಅದರಲ್ಲಿಯೇ ಜರಾಸಂಧಾದಿಗಳ ಸಂಹಾರ, ಅದರಲ್ಲಿಯೇ ರಾವಣ ಕುಂಭಕರ್ಣರ ಸಂಹಾರ, ಅದರಲ್ಲೇ ಹಿರಣ್ಯಕಶಿಪು ಸಂಹಾರ ಎಲ್ಲ ಒಂದೇ ರೂಪದಿಂದ ಮಾಡಬಹುದಲ್ಲ. ದೇವರಿಗೆ ಆ ಸಾಮರ್ಥ್ಯ ಇಲ್ವಾ? ಯಾಕಿಷ್ಟು ರೂಪ ತೆಗೆದುಕೊಳ್ಳುತ್ತಾನೆ ಅಂತ ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ದೇವರ ರೂಪವನ್ನು ತೆಗೆದುಕೊಳ್ಳುವುದೂ ಬೇಡ. ತಾನೇನು ಮೂಲ ರೂಪ ನಾರಾಯಣನಾಗಿ ಕ್ಷೀರ ಸಮುದ್ರದಲ್ಲಿ ಇದ್ದಾನೆ, ಅಲ್ಲಿಂದನೇ ಎಲ್ಲ ದುಷ್ಟರ ಸಂಹಾರವಾಗಲಿ ಅಂತ ಸಂಕಲ್ಪ ಮಾಡಿದ್ರು ಸತ್ಯ ಹೋಗಿಬಿಡ್ತಾರೆ ಎಲ್ಲರೂ ಕೂಡ. ದೇವರ ರೂಪ ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಮತ್ತು ದೇವರು ತೆಗೆದುಕೊಳ್ಳುವುದು ಯಾಕೆ ಅಂದರೆ ಭಕ್ತರ ಉದ್ಧಾರಕ್ಕಾಗಿ ತೆಗೆದುಕೊಳ್ಳುವುದು. ಯಾಕೆಂದರೆ ದೇವರನ್ನು ಭಕ್ತರು ಉಪಾಸನೆ ಮಾಡಿ ಫಲವನ್ನು ಪಡಿತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೂಪ ಖುಷಿ ಆಗ್ತದೆ. ಕೆಲವರಿಗೆ ನರಸಿಂಹ ರೂಪ ಇಷ್ಟ, ಕೆಲವರಿಗೆ ರಾಮ ರೂಪ ಇಷ್ಟ, ಕೆಲವರಿಗೆ ಕೃಷ್ಣ ರೂಪ ಇಷ್ಟ. ನೀವು ಇದೇ ರೂಪ ಯಾಕೆ, ಅದರ ರೂಪವನ್ನು ಯಾಕೆ ಉಪಾಸನೆ ಮಾಡೋಂತ ಯಾರು ಕೇಳೋ ಹಾಗಿಲ್ಲ. ಅವರವರಿಗೆ ಇಷ್ಟ ಅದನ್ನು ಉಪಾಸನೆ ಮಾಡುತ್ತಾರೆ. ಯಾಕೆಂದರೆ ಭಕ್ತರ ಭಕ್ತಿ ವಿಲಕ್ಷಣವಾಗಿದೆ. ಎಲ್ಲರೂ ಪರಮಾತ್ಮನನ್ನು ಉತ್ತಮ ಅಂತ ತಿಳಿದುಕೊಂಡರೂ ಕೂಡ ಕೆಲವರಿಗೆ ರಾಮನ ಕಥೆ ಕೇಳುವಾಗ ವಿಲಕ್ಷಣವಾದ ಆನಂದವಾಗ್ತದೆ, ಕೆಲವರಿಗೆ ಕೃಷ್ಣನ ಕಥೆ ಕೇಳುವಾಗ ಅನಿಸ್ತದೆ. ಹೀಗೆ ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಪರಮಾತ್ಮ ಅನೇಕ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಅಂತಹ ಅನೇಕ ರೂಪಗಳಲ್ಲಿ ಶ್ರೀರಾಮಚಂದ್ರ ಅನ್ನೋದೊಂದು ವಿಲಕ್ಷಣವಾದ ರೂಪ. ಯಾಕೆಂದರೆ ನಾವು ಸಾಮಾನ್ಯವಾಗಿ ದೇವರ ರೂಪಗಳನ್ನು ನೋಡುವಾಗ ಅದು ಅತಿಮಾನುಷವಾದ ಕಾರ್ಯ ಮಾಡಿದರೆ ದೃಷ್ಟಿಯಲ್ಲಿಯೇ ನೋಡುತ್ತೇವೆ. ಈಗ ಮತ್ಸ್ಯರೂಪನಾಗಿ ಬಂದ ಪರಮಾತ್ಮ, ಆಗ ಆ ಪರಮಾತ್ಮನ ರೂಪದ ಕಾರ್ಯವನ್ನು ಯಾವ ಮೀನಿಗೂ ನಾವು ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಯಾಕೆಂದರೆ ಅದು ಮೊದಲು ಒಂದು ಕೈಯಲ್ಲಿ ಸಣ್ಣದಾಗಿತ್ತು, ಬೆಳೀತಾ 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 ಇಡೀ ಸಮುದ್ರವನ್ನೇ ಮೀರಿ ಬಿಡ್ತು, ಅಷ್ಟು ದೊಡ್ಡದಾಗಿ ಮೀನಾಯಿತು. ಇಂತಹ ಮೀನನ್ನು ನಾವು ಯಾವ ಮೀನಿಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ. ದೇವರ ಕೂರ್ಮನಾಗಿ ಬಂದ, ಇಡೀ ದೊಡ್ಡದಾದ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ, ಶೇಷನನ್ನು ಹೊತ್ತಿದ್ದಾನೆ, ಮಂದರ ಪರ್ವತ ಕಡಿಯುವಾಗ ಅದನ್ನು ಹೊತ್ತಿದ್ದಾನೆ. ಹಾಗಾಗಿ ದೇವರ ಈ ಮತ್ಸ್ಯ, ಕೂರ್ಮ, ನರಸಿಂಹ ಈ ರೂಪಗಳನ್ನು ನೋಡಿದಾಗ ಅಯ್ಯೋ ಇದು ಅತಿಮಾನುಷವಾದ ರೂಪ ಅಂತ ಕೈ ಮುಗಿತೇವೆ. ಆದರೆ ರಾಮರೂಪನಾಗಿ ಬಂದಾಗ ದೇವರು ಈ ರೀತಿಯಾದ ಕಾರ್ಯವನ್ನು ಬಹಳ ಕಡಿಮೆ ತೋರಿಸಿದ್ದಾನೆ. ಮತ್ತೇನು ಮಾಡಿದ ಅಂದರೆ ಮನುಷ್ಯರಾಗಿ ಹೇಗಿರಬೇಕು ಅಂತ ತೋರಿಸಿದ ರಾಮದೇವ. ಅಂದರೆ ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನೂ ಮಾಡಲಿಕ್ಕಾಗುವ ಕೆಲಸವನ್ನೇ ತಾನು ಮಾಡಿ ತೋರಿಸಿದ. ಅಂದರೆ ಇದನ್ನು ನೀವು ಮಾಡಿ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದೇವರ ಅವತಾರ ಮಾಡುವುದು ಯಾಕೆ? ದುಷ್ಟರಿದ್ದರೂ ಅವರ ಸಂಹಾರಕ್ಕಾಗಿ ಬಂದ, ಸಜ್ಜನರ ಉದ್ಧಾರಕ್ಕಾಗಿ ಬಂದ ಸತ್ಯ. ಅದರ ಜೊತೆಗೆ ಜನರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ದೇವರು ಬರ್ತಾನೆ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮನುಷ್ಯರಿಗೆ ಶಿಕ್ಷಣ ಮಾಡಬೇಕು, ಹೇಗೆ ಬದುಕಬೇಕು. ನೋಡಿ, ನಮ್ಮಲ್ಲಿ ಪಾಠ ಹೇಳಿಕೊಡುವಾಗ ನಾನು ಗುರುವಾಗಿ ಒಬ್ಬ ಶಿಷ್ಯನಿಗೆ ನೀನು ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳೋದು. ನಾನು ಸಂಧ್ಯಾವಂದನೆ ಮಾಡೋದಿಲ್ಲ. ಅವನು ಮಾಡ್ತಾನ? ಮಾಡೋದಿಲ್ಲ. ಅವನು ಯಾಕೆ 2 ದಿವಸ ಮಾಡ್ತಾನೆ, 3ನೇ ದಿವಸ ಅಂತಾನೆ, ಗುರುಗಳೇ ನೀವೇ ಮಾಡೋದಿಲ್ಲ, ನಾನು ಯಾಕೆ ಮಾಡಲಿ? ಅವನು ಮಾಡೋದಿಲ್ಲ. ಹಾಗಾದರೆ ನಾವು ಹೇಳುವಾಗ ಮೊದಲು ನಾವು ಮಾಡಬೇಕು, ಆಗ ನಮ್ಮನ್ನು ನೋಡಿ ಅವನು ಅನುಕರಣೆ ಮಾಡುತ್ತಾನೆ. ಅದಕ್ಕೆ ದೇವರು ತಾನೇನು ಮಾಡ್ತಾನೆ, ತಾನು ಅನೇಕ ರೂಪಗಳಲ್ಲಿ ಅವತಾರ ಮಾಡಿ ಬಂದು ತಾನು
ಏನು ಉಪದೇಶ ಮಾಡಿದ್ದಾನೋ ತಾನು ಅನುಷ್ಠಾನ ಮಾಡುತ್ತಾನೆ. ಕೃಷ್ಣದೇವರು ಚರಿತ್ರೆಯಲ್ಲಿ ಭಾಗವತದಲ್ಲಿ ಬರ್ತದೆ, ದೇವರು ಬೆಳಗ್ಗೆ ಉಷಕ್ಕಾಲದಲ್ಲಿ ಎದ್ದೇಳುತ್ತಿದ್ದಂತೆ, ಎದ್ದು ವಾರ್ಯುಪಸ್ಪೃಶ್ಯ ಮಾಧವ, ಪರಮಾತ್ಮ ಎದ್ದು ತಾನು ಮುಖಶುದ್ಧಿ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದಂತೆ. ನೋಡಿ, ದೇವರು ಅವನನ್ನು ಉಳಿದವರು ಧ್ಯಾನ ಮಾಡಬೇಕು, ಆದ್ರೆ ದೇವರೇ ಬೆಳಗ್ಗೆ ಧ್ಯಾನ ಮಾಡ್ತಾ ಇದ್ದಂತೆ. ಯಾಕೆ ಅಂದರೆ, ನೀವು ಈ ರೀತಿ ಧ್ಯಾನ ಮಾಡಿ, ಬೆಳಿಗ್ಗೆ ಎದ್ದು ಕೂಡಲೇ ಗಲಾಟೆ ಮಾಡಿಕೊಂಡು ಮತ್ತೊಬ್ಬರನ್ನು ಬೈತಾ ಹೇಳಬೇಡಿ, ದೇವರನ್ನು ಧ್ಯಾನ ಮಾಡ್ತಾ ಎದ್ದೇಳಿ ಅಂತ ಮಾರ್ಗದರ್ಶನ ಮಾಡಿದ್ದು. ಅದೇ ರೀತಿ ಪರಮಾತ್ಮ ಅನೇಕ ರೂಪಗಳಲ್ಲಿ ತೋರಿಸಿದ್ದಾನೆ. ಆದರೆ ನಮಗೆ ಅತ್ಯಂತ ಮನಮುಟ್ಟುವ ಹಾಗೆ ದೇವರು ತೋರಿಸಿರತಕ್ಕ ರೂಪ ಅದು ರಾಮರ ಅವತಾರ. ರಾಮಾವತಾರದಲ್ಲಿ ದೇವರು ತಾನು ಅವತಾರ ಮಾಡಿದಾಗಿನಿಂದ ಸ್ವರ್ಗಾರೋಹಣ ಅಥವಾ ಪರಂಧಾಮಕ್ಕೆ ಹೋಗುವ ಪರ್ಯಂತ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮನುಷ್ಯ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿದ್ದಾನೆ. ಅದಕ್ಕೆ ಪಂಡಿತಾಚಾರ್ಯರು ರಾಮನನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಭೂಷಾರತ್ನಂ ಭುವನ ವಲಯಸ್ಯಾಖಿಲಾಶ್ಚರ್ಯ ರತ್ನಂ. ರಾಮದೇವರು ಎಂಥವನು ಅಂತಂದರೆ ಇಡೀ ಭುವನಕ್ಕೆ ಒಂದು ಭೂಷಣಪ್ರಾಯ. ನಮ್ಮ ಭಾರತ ದೇಶದ ಮಹೋನ್ನತವಾದ ವ್ಯಕ್ತಿ ಅಂತ ಕರಿಬೇಕು ಅಂದರೆ ನಾವು ರಾಮಚಂದ್ರನನ್ನು ಕರಿಬೇಕು. ಅವನಷ್ಟು ಉನ್ನತವಾದ ಗುಣಗಳಿಂದ ಮಾನವೀಯತೆಯಿಂದ ಜಗತ್ತಿಗೆ ಶೋಭಿಸಿದ ಮತ್ತೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ. ಅಂತಹ ಒಂದು ಒಳ್ಳೆಯ ಗುಣಗಳ ಸಮುದ್ರ ರಾಮಚಂದ್ರ. ಇಂತಹ ರಾಮಚಂದ್ರ ಯಾಕೆ ಅವತಾರ ಮಾಡಿದ ಅಂತಂದರೆ ಕಾರಣವನ್ನು ಕೊಡ್ತಾರೆ. ಅಭಯಾಯ ಸತಾಂ ಹತ್ಯೈ ರಾಕ್ಷಸಾನಾಂ ತಥೋ ಹರಿ ರಾಮನಾಮ ದಶರಥಾತ್ ಕೌಸಲ್ಯಾಯಾಮಜಾಯತ. ರಾಮಾಯಣಾದಿಗಳಲ್ಲಿ ಬರುವಂತೆ ದಶರಥ ಅಂತ ಒಬ್ಬ ದೊಡ್ಡ ರಾಜ, ಸೂರ್ಯವಂಶದಲ್ಲಿ ಬಂದಿರತಕ್ಕ ರಾಜರು. ಆ ವಂಶದಲ್ಲಿಯೇ ಒಬ್ಬ ಒಳ್ಳೆಯ ಗುಣದಿಂದ ಕೂಡಿರತಕ್ಕ ರಾಜ. ಅನೇಕ ಸತ್ಕರ್ಮಗಳನ್ನು ಮಾಡ್ತಾರೆ, ರಾಜ್ಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಾರೆ, ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಣೆ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಬೇಕಾದಷ್ಟು ಕೀರ್ತಿ ಸಂಪತ್ತು ಎಲ್ಲವೂ ಇರ್ತದೆ, ಆನಂದವಾಗಿರ್ತಾನೆ ರಾಜ. ಆದರೆ ಅವನಿಗೆ ಒಂದೇ ಒಂದು ಕೊರತೆ ಇರ್ತದೆ, ಏನಂದ್ರೆ ಮಕ್ಕಳಿರೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ವಸಿಷ್ಠ ಋಷಿಗಳು ಮತ್ತು ಮಂತ್ರಿಗಳು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಋಷ್ಯಶೃಂಗರನ್ನು ಕರೆಸಿ ಯಜ್ಞವನ್ನು ಮಾಡಿಸ್ತಾನೆ. ಅದರಿಂದ ಪುತ್ರ ಪ್ರಾಪ್ತಿಯಾಗಲಿ ಅಂತ ಯಜ್ಞವನ್ನು ಮಾಡಿದಾಗ ಪಾಯಸ ಸಿಗ್ತದೆ. ಆ ಪಾಯಸವನ್ನು ವಿಭಾಗ ಮಾಡಿ ಕೌಸಲ್ಯಾದಿಗಳಿಗೆ ಕೊಟ್ಟು ತನ್ಮೂಲಕವಾಗಿ 4 ಜನ ಮಕ್ಕಳನ್ನು ಪಡಿತಾನೆ ದಶರಥ ಮಹಾರಾಜ. ಯಾರ 4 ಜನ ಮಕ್ಕಳು ಅಂದರೆ ಪರಮಾತ್ಮನ 4 ರೂಪಗಳೇ 4 ಮಕ್ಕಳಾಗಿ ಬಂದದ್ದು. ಆದರೆ ಒಂದು ಪರಮಾತ್ಮನ ಸಾಕ್ಷಾತ್ ಅವತಾರ, ದೇವರದ್ದು 4 ರೂಪ ಇದೆ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಅಂತ 4 ರೂಪ ಇದೆ. ಆ ವಾಸುದೇವ ಅನ್ನುವ ಪರಮಾತ್ಮನ ರೂಪ ಏನಿದೆ, ಆ ರೂಪವೇ ರಾಮಚಂದ್ರನಾಗಿ ಅವತಾರ ಮಾಡಿದ ಕೌಸಲ್ಯ ಮಗನಾಗಿ. ಯಾಕೆ ಬಂದದ್ದು ರಾಮದೇವರು ಅಂತಂದರೆ ಪಂಡಿತಾಚಾರ್ಯ ಕಾರಣವನ್ನು ಕೊಡ್ತಾರೆ. ಅಭಯಾಯ ಸತಾಂ ಹತ್ಯೈ ರಾಕ್ಷಸಾನಾಂ. ಸತಾಂ ಅಭಯಾಯ, ಸಜ್ಜನರಿಗಿರುವ ಎಲ್ಲ ಭಯವನ್ನು ನಿವಾರಣೆ ಮಾಡಲಿಕ್ಕೆ ರಾಮದೇವರು ಅವತಾರ ಮಾಡಿದ್ದು. ಅದೇ ರೀತಿ ಹತ್ಯೈ ರಾಕ್ಷಸಾನಾಂ, ಏನೇನು ರಾಕ್ಷಸರು ಅಂತ ಇದ್ರು, ಅದು 1-2 ಸಂಖ್ಯೆಯಲ್ಲ, ಲಕ್ಷ ಸಂಖ್ಯೆಯಲ್ಲಿ ರಾಕ್ಷಸರಿದ್ರು. ಆ ಎಲ್ಲ ರಾಕ್ಷಸರ ಸಂಹಾರಕ್ಕಾಗಿ ದೇವರು ರಾಮಚಂದ್ರನಾಗಿ ಬಂದಿದ್ದಾನೆ. ಆ ರಾಮ ಅನ್ನುವ ಹೆಸರೇ ಅತ್ಯಂತ ಮನೋಹರವಾದ ಹೆಸರು. ಯಾಕೆಂದರೆ ರಾಮ ರಾಮ ಅಂತ ಆ ಶಬ್ದವನ್ನು ಕೇಳುವಾಗಲೇ ಕಿವಿಗೆ ಆನಂದವಾಗ್ತದೆ, ಮತ್ತು ಹೇಳಲಿಕ್ಕೂ ಬಹಳ ಕಷ್ಟಪಡಬೇಕಾಗಿಲ್ಲ. ಕೃಷ್ಣ ಅನ್ಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು, ಅದು ರಾಮ ಅನ್ನುವಾಗ ಏನೂ ಕಷ್ಟ ಇಲ್ಲ, ಸರಳವಾಗಿ ಬಾಯಲ್ಲಿ ಬರ್ತದೆ ರಾಮ ಅಂತ. ಅಂತಹ ರಾಮ ಅನ್ನುವ ಹೆಸರಿಗೆ ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಂತಹ ಅರ್ಥ ಅನೇಕ ಅರ್ಥಗಳಿದೆ. ಒಂದು ಅರ್ಥ, ಸರಳವಾದ ಅರ್ಥ ಅಂತಂದರೆ ಎಲ್ಲ ಸಜ್ಜನರು ಯಾವ ವ್ಯಕ್ತಿಯನ್ನು ಆಶ್ರಯಿಸ್ತಾರೋ ಅವನು ರಾಮ ಅಂತ. ರಮಂತೆ ಯೋಗಿನಃ. ಯೋಗಿನಃ ಅಂದರೆ ಜ್ಞಾನಿಗಳು. ಜ್ಞಾನಿಗಳೆಲ್ಲರೂ ಕೂಡ ಯಾವ ವ್ಯಕ್ತಿಯನ್ನು ಆಶ್ರಯಿಸಿ ಆನಂದವನ್ನು ಪಡ್ತಾರೋ ಅವನನ್ನು ರಾಮ ರಾಮ ಅಂತ ಜ್ಞಾನಿಗಳು ಕರೀತಾ ಇದ್ದಾರೆ. ಹೀಗೆ ಪರಮಾತ್ಮ ವಾಸುದೇವ ರೂಪಿ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ. ದೇವರ ಮತ್ತೊಂದು ರೂಪ ಸಂಕರ್ಷಣ ಅಂತ ರೂಪ. ಈ ರೂಪ ಶೇಷದೇವರ ಒಳಗೆ ನಿಯಾಮಕವಾಗಿರತಕ್ಕಂತಹ ರೂಪ. ಅಂತಹ ರೂಪದಿಂದ ಪರಮಾತ್ಮ ಲಕ್ಷ್ಮಣನಲ್ಲಿ ಸನ್ನಿಹಿತನಾಗಿದ್ದಾನೆ. ವಸ್ತು ಲಕ್ಷ್ಮಣ ಶೇಷದೇವರ ಅವತಾರ, ಆದರೆ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇದೆ, ಸಂಕರ್ಷಣ ರೂಪದ ಸನ್ನಿಧಾನ ಇದೆ. ಇನ್ನು ಭರತ ಶತ್ರುಘ್ನ ಅಂತ ಇಬ್ಬರು ಹುಟ್ಟಿದ್ದಾರೆ. ಅವರಿಬ್ಬರು ಪರಮಾತ್ಮನ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ರೂಪಗಳ ಸನ್ನಿಧಾನಕ್ಕೆ ಪಾತ್ರರಾದಂತಹ ದೇವತೆಗಳು. ಕಾಮ ಮತ್ತೊಂದು ಅನಿರುದ್ಧ ಅನ್ನುವ ದೇವತೆ. ಹೀಗೆ ದಶರಥ ರಾಜನಿಗೆ 4 ಜನ ಮಕ್ಕಳು ಹುಟ್ಟಿದ್ದಾರೆ. 4 ಜನರು ಕೂಡ ಅತ್ಯಂತ ಸುಂದರರು. ಅದರಲ್ಲಿ ರಾಮದೇವರಂತೂ ಕೇಳುವಷ್ಟೇ ಇಲ್ಲ, ಸುಂದರ ಸುಂದರ ಪರಮಾತ್ಮ ದೇವರ ಅವತಾರ ಭಾರಿ ಮನಮೋಹಕನಾಗಿದ್ದ. ಹಾಗೆ ದಶರಥ ರಾಜ ಅಷ್ಟು ದಿನ ಬಹಳ ದುಃಖ ಪಡ್ತಾ ಇದ್ದ. ಆದರೆ ರಾಮದೇವರ ಅವತಾರವಾದ ಮೇಲೆ ರಾಮದೇವರ ಮುಖವನ್ನೇ ನೋಡ್ತಾ ಎಷ್ಟೋ ದಿನಗಳು ಕಳೆದೋಗಿದೆ, ಅವನಿಗೆ ಎಚ್ಚರವೇ ಇಲ್ಲ. ಎಷ್ಟು ಅಂತಂದರೆ ವಿಶ್ವಾಮಿತ್ರರು ಬರ್ತಾರೆ ರಾಮಚಂದ್ರನಿಗೆ ಮತ್ತು 4 ಜನ ಮಕ್ಕಳಿಗೆ ಉಪನಯನ ಮಾಡಿರ್ತಾರೆ ದಶರಥ ರಾಜರು. ವಿಶ್ವಾಮಿತ್ರರು ಬಂದು ಹೇಳುತ್ತಾರೆ, ನಾನೊಂದು ಯಜ್ಞ ಮಾಡ್ತಾ ಇದ್ದೇನೆ,
ಯಜ್ಞಕ್ಕೆ ಅನೇಕ ದುಷ್ಟಶಕ್ತಿಗಳ ಬಾಧೆ ಆಗ್ತಾ ಇದೆ, ಅದಕ್ಕೆ ನನಗೆ ರಾಮಚಂದ್ರನನ್ನು ಕಳಿಸಿಕೊಡಬೇಕು ಅಂತ ಹೇಳುತ್ತಾರೆ. ಆಗ ದಶರಥ ರಾಜ ಅಂತಾನೆ, ಅಯ್ಯೋ ನಿನ್ನೆ ಮೊನ್ನೆ ಹುಟ್ಟಿದ ಕಂದ ಅವನನ್ನು ಹೇಗೆ ಕಳಿಸ್ಲಿ ಅಂತ. ಅಂದರೆ ದಶರಥ ರಾಜನಿಗೆ 8-10 ವರ್ಷ ಆಗಿದೆ ರಾಮದೇವರ ಅವತಾರ ಮಾಡಿ, ಹೆಚ್ಚು ಕಡಿಮೆ 14-15ನೇ ವರ್ಷ ಕರ್ಕೊಂಡು ಹೋದದ್ದವರು ವಿಶ್ವಾಮಿತ್ರರು. ಅಷ್ಟು ವರ್ಷಗಳಾದರೂ ಅವರಿಗೆ ಇನ್ನು ರಾಮದೇವರು ಹುಟ್ಟಿದ್ದಾರೆ ಅಂತಂದರೆ ಅಷ್ಟು ಆನಂದದಲ್ಲಿ ಮುಳುಗಿದ್ದಾರೆ ದಶರಥ ರಾಜರು. ಅದು ರಾಮದೇವರ ವ್ಯಕ್ತಿತ್ವ. ಅವರನ್ನು ನೋಡಿದವರೇ, ಅವರ ಹೆಸರು ಕೇಳಿದರೆ, ಅವರ ಕಥೆಯನ್ನು ಕೇಳಿದರೆ ನಿರಂತರ ಆನಂದವಾಗುವಂತಹದ್ದು. ಅಂತಹ ರಾಮಚಂದ್ರ ದೇವರ ಅವತಾರದಿಂದ ಲೋಕಕ್ಕೆಲ್ಲ ಮಂಗಲವಾಗಿದೆ. ಯಾಕೆಂದರೆ ದುಷ್ಟರ ಸಂಹಾರಕ್ಕಾಗಿ ದೇವರ ಅವತಾರ ಮಾಡಿರುವಂತಹದ್ದು. ಅದೇ ರೀತಿ ವಿಶ್ವಾಮಿತ್ರರು ರಾಮದೇವರನ್ನು ಲಕ್ಷ್ಮಣರನ್ನು ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ದಶರಥ ರಾಜನಂತಾರೆ, ವಿಶ್ವಾಮಿತ್ರರೇ ಬೇಕಾದ್ರೆ ನಾನು ಬರ್ತೇನೆ, ಮಕ್ಕಳಿನ್ನೂ ಸಣ್ಣವರು ಬೇಡ ಅಂತ. ಅದಕ್ಕೆ ವಿಶ್ವಾಮಿತ್ರರಂತಾರೆ, ರಾಮದೇವರ ಅವತಾರ ಮಾಡಿದ್ದೇ ದುಷ್ಟರ ಸಂಹಾರಕ್ಕಾಗಿ, ಆ ದುಷ್ಟರನ್ನು ನೀನು ಬಂದು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಅವರನ್ನೇ ಕಳುಹಿಸಬೇಕು ಅಂತ. ಆಯಿತು ಅಂತ ವಿಶ್ವಾಮಿತ್ರರು ರಾಮಚಂದ್ರ ದೇವರನ್ನು ಮತ್ತು ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯ ದುಷ್ಟರು, ಆ ಎಲ್ಲ ದುಷ್ಟರ ಬಾಧೆಯನ್ನು ಪರಿಹಾರ ಮಾಡಿ ಸಾಂಗವಾಗಿ ಯಜ್ಞ ನೆರವೇರುವಂತೆ ಮಾಡುತ್ತಾರೆ. ಈ ಎಲ್ಲ ಪ್ರಸಂಗದಲ್ಲಿ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಅಪೂರ್ವವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ, ದೇವರ ಅವತಾರ ಮಾಡಿದ, ಬಾಲಕನಾಗಿದ್ದ, ಸಣ್ಣ ಶಿಶುವಾಗಿದ್ದ, ಅಂಬೆಗಾಲಿಡ್ತಾ ಇದ್ದ, ದಿನೇ ದಿನೇ ಬೆಳೆದ, ಆಮೇಲೆ ಮಾತನಾಡಿದ, ಆಮೇಲೆ ಉಪನಯನ ಆಯಿತು, ಸ್ವಲ್ಪ ದೊಡ್ಡವನಾದ, ಯೌವನಕ್ಕೆ ಬಂದ, ಹೀಗೆ ನಾವು ಕಥೆಯನ್ನು ಕೇಳ್ತೀವಿ ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗಾದರೆ ರಾಮದೇವರು ಅಂದರೆ ದೇವರಿಗೂ ಕೂಡ ಬೆಳವಣಿಗೆ, ಹುಟ್ಟು ಇದೆಲ್ಲ ಅಂತ. ಅದಕ್ಕೆ ಮಾಂಸದ ಶರೀರ ಅಲ್ಲ, ದೇವರದ ಅಪ್ರಾಕೃತವಾದ ಜ್ಞಾನ ಆನಂದಾತ್ಮಕವಾದ ಶರೀರ. ಹಾಗಾಗಿ ರಾಮದೇವರು ಕೌಸಲ್ಯ ದಶರಥನ ಮಗನಾಗಿ ಬಂದಾಗ ಸಣ್ಣ ಮಗು ಅಂತ ಇವರು ನೋಡ್ತಾ ಇದ್ರು. ಹೊಸ ದೇವರು 16 ವರ್ಷದ ತರುಣನಾಗಿಯೇ ಇದ್ದ ರಾಮದೇವರು. ಆಮೇಲೆ 1 ವರ್ಷ ಆದ್ಕೊಳ್ಳೋದಕ್ಕೆ ನಾಮಕರಣ ಅಥವಾ ಬೇರೆ ಬೇರೆ ಸಂಸ್ಕಾರ ಮಾಡೋದು, ಅದನ್ನು ಆಟ ಆಡಿಸೋದು ಎಲ್ಲ ಮಾಡುವಾಗಲೂ 1 ವರ್ಷ ಆಯಿತು, 2 ವರ್ಷ ಆಯಿತು ಅಂತ ಇವರು ಗಮನಿಸ್ತಾ ಇದ್ರು. ಅದು ರಾಮದೇವರು ಆವಾಗಲೂ 16 ವರ್ಷ ತರುಣನಾಗೇ ಇದ್ದ. ಲೋಕದ ಜನರಿಗೆ ಸಣ್ಣ ಮಗುವಿನಂತೆ ಕಂಡದ್ದು ವಿನಃ ದೇವರಲ್ಲಿ ಬೆಳವಣಿಗೆ ಇಲ್ಲ. ಅವನು ನಿತ್ಯನಾಗಿ ಒಂದೇ ಶಶ್ವತ ಏಕಪ್ರಕಾರನಾಗಿ ಒಂದೇ ರೀತಿ ಇದ್ದಾನೆ. ಅದಕ್ಕೆ ಶಾಸ್ತ್ರಗಳು ದೇವರನ್ನು ಸನಾತನ ಅಂತ ಕರೀತಾರೆ. ಅಂದರೆ ಯಾವ ಕಾಲದಲ್ಲಿಯೂ ಯಾವ ವಿಕಾರವೂ ಇಲ್ಲದ ವ್ಯಕ್ತಿ ಪರಮಾತ್ಮ. ಅವನ ಶರೀರಕ್ಕೆ ಬೆಳವಣಿಗೆ ಇಲ್ಲ, ನಿತ್ಯದಲ್ಲಿ 16 ವರ್ಷ ತರುಣನಾಗಿ ದೇವರಿದ್ದಾನೆ. ಹಾಗಾಗಿ ಇದನ್ನು ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟು ರಾಮದೇವರ ಅವತಾರದ ವಿಷಯದಲ್ಲಿ ಸಂದೇಹ ಬಾರದಂತೆ ನಮಗೆ ಅನುಗ್ರಹ ಮಾಡಿದ್ದಾರೆ. ಕೃಷ್ಣದೇವರ ಅವತಾರ ಆಗುವಾಗ ಈ ಸಂದೇಹ ಬರುವುದಿಲ್ಲ. ಯಾಕೆಂದರೆ ದೇವರ ಅವತಾರ ಮಾಡುವಾಗಲೇ ಶಂಖಚಕ್ರ ಗದಾಧಾರಿಯಾಗಿ ಬಂದಿದ್ದ. ಹಾಗೆ ಕೃಷ್ಣನನ್ನು ನೋಡಿ ಯಾರೂ ಕೂಡ ವಸುದೇವ ದೇವಕಿಯರ ಮಗ ಅಂತ ನೇರ ಹೇಳಲಿಕ್ಕೆ ಬಾಯೇ ಬರುವುದಿಲ್ಲ. ಆದರೆ ರಾಮದೇವ್ರದ್ದು ಹಾಗೆ ಅನಿಸೋದಿಲ್ಲ. ಮಾಮೂಲು ಮನುಷ್ಯರು ಹುಟ್ಟಿದಾಗೆ ಅವತಾರ ಮಾಡಿದ್ದಾನೆ ದೇವರು. ಹಾಗೆ ಅವತಾರ ಮಾಡಿದರೂ ಕೂಡ ಅದು ಲೋಕದ ದೃಷ್ಟಿಗೆ ವಿನಃ ರಾಮದೇವರಿಗೆ ನಮ್ಮ ಹಾಗೆ ಪ್ರಾಕೃತ ಶರೀರ ಇಲ್ಲ ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಆ ಕಾಡಿನಲ್ಲಿ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಅಂತ ಹೊರಟಾಗ ಅಟವ್ಯಾಂ ತಾಟಕಾಂ ಹತ್ವಾ, ಒಬ್ಬ ತಾಟಿಕ ಅಂತ ಒಬ್ಬ ದೊಡ್ಡ ರಾಕ್ಷಸಿ, ಆ ದುಷ್ಟಳನ್ನು ಪರಮಾತ್ಮ ಸಂಹಾರ ಮಾಡುತ್ತಾನೆ. ಈ ವಿಷಯದಲ್ಲಿಯೂ ಕೂಡ ಶಾಸ್ತ್ರ ಕೆಲವು ಅಪೂರ್ವ ವಿಚಾರವನ್ನು ಹೇಳುತ್ತದೆ.